ನಮಸ್ಕಾರ, ನಾನು ಡಿಂಪಲ್. ಇವತ್ತು ನಾನು ವಿರಾಜಪೇಟೆ ತಾಲೂಕಿನ ಪಾಲಂಗಲ ಗ್ರಾಮದಲ್ಲಿದ್ದೀನಿ. ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ಆದರೆ ಅವರ ಪರಿಶ್ರಮಕ್ಕೆ ಸರಿಯಾದ ಫಲ ಸಿಕ್ಕೋದು ಭಾರಿ ಕಷ್ಟ. ಅಂಥದ್ರಲ್ಲಿ ಈಗ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಕಷ್ಟಪಟ್ಟು ಅದರದ್ದು ಕಷ್ಟದ ಫಲ ತಿನ್ನಬೇಕು ಅಂತ ಹೇಳುವಂಥ ಟೈಮಲ್ಲಿ ಅದನ್ನು ಬಂದುಬಿಟ್ಟು ಆನೆ ತೀರಾ ಹಾಳು ಮಾಡಿಬಿಟ್ಟು ಕೈಗೆ ಬಂದ ತುತ್ತು ಬಾಯಿಗೆ ಬರದ ಹಾಗೆ ಮಾಡಿದ್ದಾರೆ. ಈಗ 10ರಿಂದ 12 ಆನೆಗಳ ಹಿಂಡು ಬಂದು ಕುಯ್ದ ಕಾಫಿನ ಚೀಲದಲ್ಲಿ ಇಟ್ಟಿದ್ದನ್ನು ತಿಂದು ಇಡೀ ಚೆಲ್ಲಾಡಿದೆ. ಅದನ್ನು ನೀವು ನೋಡಿದರೆ, ಈಗ ನಾನು ತೋರಿಸ್ತೀನಿ ಪರಿಸ್ಥಿತಿ ಹೇಗಿದೆ ಇಲ್ಲಿ ಅಂತ. ಅದು ನೋಡಿದರೆ ಯಾರಿಗಾದರೂ ಕಣ್ಣಿಂದ ನೀರು ಬರುತ್ತೆ. ಅವರು ರೈತರು ಪಟ್ಟ ಕಷ್ಟ ಅವರಿಗೆ ಗೊತ್ತಿರೋದು ಅಂತ ಹೇಳಿದರೆ ಅದರದ್ದು ಹಿಂದೆ ಎಷ್ಟು ಕಷ್ಟ ಇದೆ ಅಂತ ಹೇಳೋದು. ಪ್ರಕೃತಿ ವಿಕೋಪದಿಂದ ತುಂಬ ಕಷ್ಟ ನಷ್ಟ, ಅತಿವೃಷ್ಟಿ ಅನಾವೃಷ್ಟಿ ಎಲ್ಲ ಆಗಿತ್ತು. ಈಗ ಅದರಿಂದ ಸ್ವಲ್ಪ ಚೇತರಿಸ್ಕೊಳ್ತಿದ್ದಾರೆ ಅಂತ ಹೇಳುವಾಗ ಈಗ ಹೊಸದೊಂದು ಸಮಸ್ಯೆ, ಇದು ಆನೆ ಸಮಸ್ಯೆ. ಇದಕ್ಕೆ ಒಂದು ಶಾಶ್ವತವಾದ ಪರಿಹಾರ ಅಂತ ಒಂದು ಕಂಡು ಹಿಡಿದ್ರೆ ಇವರು ಹೇಗಾದರೂ ಬದುಕ್ಬೋದು. ಇಲ್ಲ ಅಂತ ಹೇಳಿದರೆ ಕಾಫಿನೇ ನಂಬ್ಕೊಂಡಿರೋಂಥ ಇಂಥ ರೈತರು ಬದುಕೋದು ಭಾರಿ ಕಷ್ಟ ಆಗುತ್ತೆ. ಈಗ ನಾನು ತೋರಿಸ್ತೀನಿ ಹೇಗೆ ಪರಿಸ್ಥಿತಿ ಇದೆ ಇಲ್ಲಿ ಅಂಥೇಳಿ. ಅವ್ರ ಕಷ್ಟನ ಅವ್ರ ಬಾಯಿಂದಲೇ ಕೇಳಿ ನಿಮಗೆ ಗೊತ್ತಾಗತ್ತೆ. ಬನ್ನಿ ಅವ್ರನ್ನ ಮಾತಾಡ್ಸೋ. ಇಲ್ಲಿ ಎಲ್ಲ ಚೀಲನ ಹೇಗೆ ಮಾಡಿದೆ ನೋಡಿ. ಹಸಿ ಕಾಫಿನೆಲ್ಲ ಹೇಗೆ ಮಾಡಿದೆ ನೋಡಿ. ಬೇಳೆ ಆಗಿಬಿಟ್ಟಿದೆ ಇಲ್ಲೆಲ್ಲ. ಎಲ್ಲಿವರೆಗೆ ಅದನ್ನ ಕಾಫಿನ ಸ್ಪ್ರೆಡ್ ಮಾಡಿದೆ ಅಂತ ಹೇಳಿದ್ರೆ, ಅದರ ಕಾಲಲ್ಲಿರೋ ಕಾಫಿ ಎಲ್ಲ ಈ ಕಡೆಗೆ ಬಂದಿದೆ ನೋಡಿ. ಈ ಗಿಡನ ಹೇಗೆ ಮಾಡಿದೆ ಅಂತ. ಇದರಲ್ಲಿ ಪೂರ್ತಿ ಇದ್ದ ಕಾಫಿನ ಹೇಗೆ ಮಾಡಿದೆ ನೋಡಿ. ತಿಂದು ಅರ್ಧ ನೆಲದಲ್ಲಿ ಹಾಕಿದೆ. ಇಲ್ಲಿ ನೋಡಿ, ಇಲ್ಲೊಂದು ಕೊಂಬೆನ ಮುರಿದಿದೆ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಕೊಂಬೆನ ಮುರಿದಿದೆ. ನೋಡಿ, ಇದರಲ್ಲಿರೋ ಎಲ್ಲ ಕಾಫಿನ ತಿಂದಾಗಿದೆ. ಎಲ್ಲಿ ನೋಡಿದ್ರಲ್ಲೆಲ್ಲ ಕಾಫಿ ನೋಡಿ. ಇದೆಷ್ಟು ದೊಡ್ಡ ಕೊಂಬೆ ಅಂತ. ಇಲ್ಲಿ ನೋಡಿ, ಅದಕ್ಕಿಂತ ದೊಡ್ಡ ಕೊಂಬೆ. ಇದು ಮುರಿದಾಕಿದೆ ಕೊಂಬೆನ. ಕಾಣ್ತಾ ಇದೆಯಾ? ನೋಡಿ, ಇನ್ನೂ ಅದಕ್ಕಿಂತ ದೊಡ್ಡ ಒಂದು ಕೊಂಬೆನ ಮುರಿದಾಕಿದೆ. ಇಲ್ಲಿ ನನಗೆ ಇನ್ನೂ ಕೆಳಗೆ ಹೋಗೋಕ್ಕಾಗ್ತಾ ಇಲ್ಲ. ಕಾಣ್ತಾ ಇದೆಯಾ? ಅದೆಷ್ಟು ಕಾಫಿ ಇರೋ ಕೊಂಬೆನ ಮುರಿದಾಕಿದೆ ನೋಡಿ. ಇಲ್ಲಿ ನೋಡಿ, ಕಾಫಿ ಒಣಗಾಕೋ ತಾಟನ
ಎಲ್ಲಿಂದ ಎಲ್ಲಿವರೆಗೆ ಇಳ್ಕೊಂಡು ಹೋಗಿದೆ ನೋಡಿ. ನೋಡಿ ಎಲ್ಲಿವರೆಗೆ ಇಳ್ಕೊಂಡು ಹೋಗಿದೆ ಅಂತ. ಹರಿದು ಅದು ಇನ್ನೊಂದ್ಸಲ ಯೂಸ್ ಮಾಡಕ್ ಆಗಲ್ಲ, ಹಾಗೆ ಮಾಡಿಟ್ಟಿದೆ. ನಮಸ್ಕಾರ, ನಾನು ಹಿರೇಪೇಟೆ ತಾಲೂಕು ಪಾಲಂಗಲ್ ಗ್ರಾಮದ ಕರಿಮೇರೊಂಡ ಜಾಲು ಸಂಗಪ್ಪ ಮಾತಾಡೋದು. ನಮ್ಮದು ಸಮಸ್ಯೆ ಎಂದರೆ ಆನೆದು ಕಾಟು. ವರ್ಷಕ್ಕೆ ಒಂದು ಅತಿ ಕಾಫಿ ಬರುವುದು, ಅದರಲ್ಲಿ ನಮಗೆ ಕಾಫಿಯಲ್ಲಿ ಏನು ಸಿಕ್ಕುದಿಲ್ಲ. ಇವಾಗ ನಾವು ಕೊಯ್ದ ಕಾಫಿಯನ್ನು 3.5 ಇಂದ 4 ರೂಪಾಯಿವರೆಗೆ ನಾವು ಲೇಬರ್ಸನ್ನು ಸೇರಿಸಿ ನಾವು ಕೆಲಸ ಮಾಡಿ ಕೊಯ್ದ ಕಾಫಿ ನಿನ್ನೆ 60 ಚೀಲ ಕಾಫಿಯನ್ನು ನಾವು ಗುಡ್ಡಾಕಿದ್ದೀವಿ. ಗುಡ್ಡಾಕಿದಲ್ಲಿ ನಿನ್ನೆ ರಾತ್ರಿ ಆನೆಗಳ ಹಿಂಡು ಬಂದುಬಿಟ್ಟು ಪೂರ್ತಿ ಚೀಲವನ್ನು ತಿಂದಾಕಿದೆ, ತಾಟು ಹೋಗಿದೆ. ನಾವೊಂದು ವರ್ಷದಿಂದ ದುಡ್ದ ಫಲವನ್ನು ಆನೆ ತಿಂದಾಕಿದೆ. ಆದ್ದರಿಂದ ನಮಗೆ ಸರ್ಕಾರದಿಂದ ಅರಣ್ಯ ಇಲಾಖೆಯವರಿಗೆ ನಾವು ತಿಳಿಸಿದ ಮೇಲೆ ಅವರು ಬಂದುಬಿಟ್ಟು ಎಲ್ಲ ನೋಡಿ ಪರಿಹಾರ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಹೋದರು. ಆದರೆ ನಮಗೆ ಪರಿಹಾರ ಯಾವುದೂ ನಮಗೆ ಸರಿಯಾಗುವುದಿಲ್ಲ. ಆದ್ದರಿಂದ ಶಾಶ್ವತವಾಗಿ ನಮಗೆ ಆನೆಯನ್ನು ಇಲ್ಲಿಂದ ಜಾಗ ಖಾಲಿ ಮಾಡಿಸಬೇಕಾಗಿ ನಾವು ಸರ್ಕಾರವನ್ನು ಒತ್ತಾಯಿಸ್ತೇವೆ. ಅದೇ ರೀತಿ ನಾವು ಇಲ್ಲಿ ಜೀವನ ಮಾಡೋದು. ಹಲೋ, ನಾನು ಕರಿನಾಡು ವಿಪಿನ್ ಅಂತೇಳಿ. ನಿನ್ನೆ ರಾತ್ರಿ ಆನೆಗಳ ಹಿಂಡು ಬಂದು ನನ್ನ ಗುಡ್ಡೆ ಹಾಕಿದ ಕಾಫಿಯನ್ನು ಎಲ್ಲ ತಿಂದಾಕಿದೆ. ಸುಮಾರು ಅಂದಾಜು 30ರಿಂದ 40 ಚೀಲ ಹಸಿ ಕಾಫಿಯನ್ನು ತಿಂದಾಕಿದೆ. ಇದು ಅಂದಾಜು ಒಂದು 3,000ದಿಂದ 4,000ದವರೆಗೆ ಬರುವುದು ಕೆಜಿ. ಮತ್ತು ನಾವು ಅರಣ್ಯ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ. ಅವರು ಬಂದು ಪರಿಶೀಲನೆ ಮಾಡಿ ಅದಕ್ಕೇನು ಪರಿಹಾರ ಇದೆ ಅದನ್ನು ಕೊಡಿಸ್ತೀವಿ ಅಂತ ನಮಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಮತ್ತು ನಮಗೆ ವರ್ಷದಿಂದ ಒಂದು ಗಿಡಕ್ಕೆ ಅಂದಾಜು 160ರಿಂದ 170 ರೂಪಾಯಿ ಖರ್ಚಾಗುತ್ತೆ. ಅದೇನೆಂದರೆ ಎರ್ತೆಯಿಂದ ಹಿಡಿದು ಎರ್ತೆ, ಕಚಡ, ಕಪಾತ್ ಮತ್ತು ಮ್ಯಾನ್ಯೂರಿಂಗ್ ಮತ್ತು ಸ್ಪ್ರಿಂಕ್ಲರಿಂಗ್ ಇದೆಲ್ಲ ಸೇರಿ ಕಾಫಿ ಕುಯ್ಯೋದು. ಈಗ ಲೇಬರ್ ಚಾರ್ಜ್ ಜಾಸ್ತಿ ಆಗಿದೆ. ಕಾಫಿ ಕುಯ್ಯಲಿಕ್ಕೆ 3ರಿಂದ 4 ರೂಪಾಯಿ ಕೇಳ್ತಿದ್ದಾರೆ. ಸೊ ಹಾಗಾಗಿ ನಮಗೆ ನಿಜವಾಗ್ಲೂ ಕಾಫಿಯಲ್ಲಿ ಸಿಗೋದು ತುಂಬ ಕಮ್ಮಿ. ಈಗಿನ ಕಾಫಿ ರೇಟು ತುಂಬ ಕಮ್ಮಿ ಇದೆ. ಸೊ ಹಾಗಾಗಿ ನಾವು ಇಂಥದ್ರಲ್ಲೇ ಒಂದು ವರ್ಷಕ್ಕೆ ಇನ್ಕಮ್ ಇರೋದು ಕಾಫಿ ಅಂತ ಮಾತ್ರ, ಅದರಲ್ಲಿ ನಾವು ಬದುಕ್ತಾ ಇದ್ದೀವಿ. ಅಂಥದ್ರಲ್ಲಿ ಬಂದು ಆನೆ ಹೀಗೆ ತಿಂದು ಹೋದರೆ ನಾವು ಬದುಕೋದು ಹೇಗೆ ಅಂತ ಹೇಳೋ ಒಂದು ಕ್ವಶನ್ ಬರುತ್ತೆ. ಸೊ ಇದು ಒಂದು ವರ್ಷದ್ದು ತೊಂದರೆ ಅಲ್ಲ, ಪ್ರತಿ ವರ್ಷ ಹೀಗೇ ಆಗ್ತಾ ಇದೆ. ಇದಕ್ಕೆ ಒಂದು ಶಾಶ್ವತ ಪರಿಹಾರ ನಮಗೆ ಬೇಕು ಅಂತೇಳಿ ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ಏನು ಶಾಶ್ವತ ಪರಿಹಾರ ಆಗ್ತಾ ಇಲ್ಲ ಇದಕ್ಕೆ. ಇದನ್ನು ಏನಾದರೂ ಮಾಡಿ ಸರ್ಕಾರ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಒಂದು ಮಾಡಿಕೊಡ್ಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ, ನಾವು ಇಲ್ಲಿ ವಿರಾಜಪೇಟೆ ತಾಲೂಕು ಪಾಲಂಗಾಲದ ಗ್ರಾಮಸ್ಥರು, ಕರಿಮೇರೊಂಡ ಜಿತನ್. ಇವಾಗ ನಮಗೆ ಇಲ್ಲಿ ನಿರಂತರವಾಗಿ ಕಾಡ್ತಿರುವ ಸಮಸ್ಯೆ ಅಂದರೆ ಸದ್ಯ ಮಟ್ಟಿಗೆ ಒಂದು 5 ವರ್ಷದಿಂದ ಅನುಭವಿಸ್ತಾ ಇದ್ದೀವಿ. ಆನೆ ಕಾಟದಿಂದ ವಿಪರೀತ ನಮಗೆ ತೊಂದರೆ ಆಗ್ತಾಯಿದೆ. ಇತ್ತೀಚಿನ ವರ್ಷಗಳಲ್ಲಿ ಪ್ರಕೃತಿ ವಿಕೋಪದ ಅದೊಂದು ಮಾರಕವಾಗಿತ್ತು ನಮಗೆ. ಅದು ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆಗಳೆಲ್ಲ ನಾಶವಾಗೋದು, ಕೈಗೆ ಬಂದ ಫಸಲು ಬಾಯಿಗೆ ಬರಲ್ಲ ಅನ್ನೋ ರೀತಿ ಆಗ್ತಾಯಿತ್ತು. ಅದು ಇತ್ತೀಚಿನ ಈ ಒಂದು ವರ್ಷಗಳಲ್ಲಿ ಅರಣ್ಯ ಪ್ರಾಣಿಗಳಿಂದ ವಿಪರೀತ ಒಂದು ಉಪದ್ರವ ಶುರುವಾಗಿದೆ. ಅದರಲ್ಲಿ ಅಂತೂ ಕಾಡಾನೆಗಳು 1-2 ಅಲ್ಲ, ಕಾಡಾನೆಗಳು 10-15 ಬಂದು ಕಾಫಿ ಗಿಡಗಳನ್ನು ನಾಶ ಮಾಡೋದು, ಕಾಫಿ ಬಂದ ಫಸಲನ್ನ ತಿನ್ನೋದು, ಈ ಥರ ಉಪದ್ರವ ಮಾಡ್ತಾ ಉಂಟು. ಇದಕ್ಕೆ ನಾವು ಎಷ್ಟೋ ಬಾರಿ ಅರಣ್ಯ ಇಲಾಖೆಯವರಿಗೆ ಮನವಿ ಮಾಡಿಕೊಂಡಿದ್ದೇವೆ.
ನಮಗೆ ಇದಕ್ಕೆ ಒಂದು ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡಿ ಅಂತೇಳಿ ಅವರು ಇದಕ್ಕೆ ನಮಗೆ ಸರಿಯಾದ ಒಂದು ರೀತಿಯಲ್ಲಿ ಸ್ಪಂದನೆಯನ್ನು ಕೊಡ್ತಾ ಇಲ್ಲ. ನಾವು ಸುಮಾರು ವರ್ಷ ಅವರಿಗೆ ಹೋಗಿ ಮನವಿ ಮಾಡಿಕೊಂಡಿದ್ದೇವೆ. ನಮಗೆ ಈ ಥರ ಆನೆ ಉಪದ್ರವ ಜಾಸ್ತಿ ಉಂಟು, ಶಾಲೆಗೆ ಮಕ್ಕಳಿಗೆ ಹೋಗೋದಕ್ಕೆ ಸಮೇತ ಹೆದರಿಕೆ ಉಂಟಾಗಿದೆ, ಯಾವ ಥರ ಮಕ್ಕಳನ್ನ ಶಾಲೆ ಕಳಿಸಬೇಕು ಅಂತ. ಈ ಥರ ಆನೆ ನಿನ್ನೆಯಲ್ಲಿ ನೋಡಿದರೆ ನಮ್ಮ ಕರಿನೆರವಂಡ ಜಾಲಚಂಗಪದಿಂದ ಬಿಪಿನ್ ಅವರ ಅಂಗಳದಲ್ಲಿ ಬಂದು ಆನೆ ಈ ಥರ ವಿಪರೀತ ನಷ್ಟವನ್ನು ಮಾಡಿದೆ. ಟಾರ್ಪಲ್ ಹಾಕಿದೆ, ಕಾಪಿನ ಇದೆಲ್ಲ ತಿಂದುಂಟು, ಲೂಟಿ ಮಾಡಿ ಉಂಟು. ಮತ್ತು ಒಂದೊಂದು ಟಾರ್ಪಾಲ್ ಸೀಟು ಈಗ ನೋಡಿದರೆ 5,000 to 6,000 ರೂಪಾಯಿ ಅಷ್ಟೊಂದು ಟಾರ್ಪಾಲ್ದು ಬೆಲೆ ಉಂಟು. ಅದನ್ನು ಪೂರ್ತಿ 4-5 ಸೀಟೆಲ್ಲ ಹೊಡೆದಾಕುಂಟು. ಈ ಥರ ತೀವ್ರ ನಷ್ಟವನ್ನು ಮಾಡಿದೆ. ಇನ್ನು ಇದೇ ಥರ ಮುಂದುವರಿತಾ ಹೋದರೆ ನಾವು ಮನೆಗಳಲ್ಲಿ ವಾಸ ಮಾಡೋದು ಕ್ಷೇಮನ ಅಂತದ್ದು ನಮಗೆ ಒಂದು ಭಯ ಉಂಟಾಗಿದೆ. ನಾವು ಕಾಡಿಗೆ ಹೋಗಿ ಕಾಡಲ್ಲಿ ಇರೋ ಆನೆನ ಈ ಕಡೆ ಊರಿಗೆ ಅಟ್ಟು ಬಿಟ್ಟು ನಾವು ಕಾಡಲ್ಲಿ ವಾಸ ಮಾಡೋದು ಅಂತ ಪರಿಸ್ಥಿತಿ ಬಂದುಬಿಟ್ಟಿದೆ. ಜೀವ ಭಯದಿಂದ ನಾವು ಇದ್ದೀವಿ. ಒಬ್ಬ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದರೆ ಈ ರೈತ ಯಾವಾಗಲೂ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವಿಲ್ಲ ಈ ಥರ ಲೂಟಿ ಆದರೆ. ಅದರಿಂದ ಸರ್ಕಾರ ಇದನ್ನು ಮನಗೊಂಡು ಒಬ್ಬ ರೈತನಿಗೆ ಏನು ನಷ್ಟ ಆಗಿದೆ ಅದಕ್ಕೆ ಸೂಕ್ತವಾದ ಒಂದು ಪರಿಹಾರವನ್ನು ಒದಗಿಸಿಕೊಡಬೇಕಾಗಿ ನಾನು ಈ ಮೂಲಕ ಕೇಳಿಕೊಳ್ತಿದ್ದೇನೆ. ನಾವು ಕರಿನೆರವಂಡ ಚಂಗಪ್ಪವರ ನೆರೆಮನೆಯವರು. ನಮಗೆ ಇಲ್ಲಿ ನಮ್ಮ ಊರಿನಲ್ಲಿ ಬದುಕೋಕ್ಕೆ ಸಾಧ್ಯ ಇಲ್ಲ. ನಮಗೆ ಇರೋದು ನಾವು ಭೂಮಿ ನಮಗೆ ಅಷ್ಟೇ ಇರೋದು, ತೋಟದಲ್ಲೇ ನಾವು ಬದುಕೋದು. ಈ ಆನೆಗಾಟದಲ್ಲಿ ಏನು ಬದುಕೋಕ್ಕೆ ಇಲ್ಲಿ ನೀವು ಇವತ್ತು ಬಂದು ನೋಡಿದ್ದೀರಲ್ಲ, ಆ ನಷ್ಟ ಕಷ್ಟ. ನಮ್ಮ ತೋಟನೂ ಹಾಗೆ ಮಾಡಿದ್ದಾರೆ, ಅವರ ತೋಟ ಪಕ್ಕದಲ್ಲಿ ನಮ್ಮ ತೋಟ. ನಾವು ಏನು ಮಾಡೋದು? ನಾವು ಜೀವಮಾನ ಮಾಡಬೇಕಾ? ನಾವು ರೈತರು, ನಮಗೆ ಬೇರೆ ಯಾವ ದಾರಿ ಇಲ್ಲ. ನಮಗೆ ನಾವು ಏನು ಮಾಡಬೇಕು ನೀವೇ ತಿಳಿಬೇಕು. ಇದನ್ನು ನೀವು ಪರಿಗಣಿಸಬೇಕು. ನಿಜವಾಗಿ ನಾನು ಇಷ್ಟು ಮಾತಾಡಿದ್ದೇನೆ, ಇನ್ನು ನನಗೆ ಮಾತಾಡೋಕ್ಕೆ ಆಗೋದಿಲ್ಲ. ನಮ್ಮ ಈ ನಷ್ಟ ನೋಡಿ ನನಗೆ ಆಗೋದಿಲ್ಲ. ಭಾರಿ ಪಾಪ ತೆಗೆದ ಪಕ್ಷ. ಈಗ ನೋಡಿದಿರಲ್ಲ ನೀವು, ಇವ್ರ ಮಾತೆಲ್ಲ ಕೇಳಿ ನಿಮ್ಗೆ ಗೊತ್ತಾಗಿರ್ಬೋದು ಇಲ್ಲಿ ಎಷ್ಟು ಕಷ್ಟದಿಂದ ಅವರು ದಿನ ಹೆದರಿಕೆಯಿಂದಾನೇ ಜೀವನ ನಡೆಸ್ತಿದ್ದಾರೆ. ಈಗ ಒಂದು ಸಾಯಂಕಾಲ 5 ಗಂಟೆ ಮೇಲೆ ಅವರಿಗೆ ಹೊರಗೆ ಹೋಗುವಂಥ ಧೈರ್ಯ ಕೂಡ ಇಲ್ಲ. ಯಾವಾಗ ಆನೆ ಬರುತ್ತೋ ಏನು ಮಾಡುತ್ತೋ ಅಂತ ಒಂದು ಹೆದರಿಕೆ ಇರುತ್ತೆ. ಈಗ ಮಕ್ಕಳನ್ನ ಒಂದು ಶಾಲೆಗೆ ಕಳಿಸೋದಕ್ಕೂ ಸಹ ಹೆದರುವಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾರೆ. ಅದರಿಂದ ಇದಕ್ಕೆ ಒಂದು ಶಾಶ್ವತವಾದ ಪರಿಹಾರ ಏನಾದರೂ ಸಿಕ್ಕಿದರೆ ನಾನು ಮಾಡಿದ ಇದೊಂದು ವಿಡಿಯೋದಿಂದ ನಾನು ಧನ್ಯಲಾಗ್ತೀನಿ. ಥ್ಯಾಂಕ್ ಯು ನೋಡಿದ್ದಕ್ಕೆ. ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನನ್ನ ಚಾನಲ್ನ. ಥ್ಯಾಂಕ್ ಯು.